ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ. ಮನಸ್ಸಿಗೆ ಸಂತಸವಾದಾಗ ಮಾತು ನಗುವಾಗುತ್ತೆ. ಮನಸ್ಸಿಗೆ ದುಃಖವಾದಾಗ ಮಾತು ಕಣ್ಣೀರಾಗುತ್ತೆ. ಈ ಮನಸ್ಸೇ ಒಂದು ವಿಚಿತ್ರವಾಗಿದೆ. ಬೆಲೆ ಕಟ್ಟಲಾಗದ ಪ್ರೀತಿಯನ್ನು, ವಾತ್ಸಲ್ಯವನ್ನು, ಸಂಬಂಧವನ್ನು ಗುರುತಿಸದೇ ಇಲ್ಲದ ಕಡೆಯಲ್ಲಿ ಹುಡುಕಾಡಿ ಸಂತೋಷದಿಂದ ವಂಚಿತರಾಗುತ್ತೇವೆ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರುವುದಿಲ್ಲ. ಒಮ್ಮೆ ಮರೆಯೋದಕ್ಕೆ ಪಡುತ್ತೆ, ಇಲ್ಲಾಂದರೆ ಮರೆಯೋದಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ನಿಮ್ಮನ್ನು ನೋಯಿಸಿದವರಿಗೆ, ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ, ಅವರ ವಿರುದ್ಧವೇ ತೊಡೆತಟ್ಟಿ ನಿಲ್ಲಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸೋಲಬಾರದು. ಯಾವುದೇ ಕಾರಣಕ್ಕೂ ಅವರ ಮುಂದೆ ಮಂಡಿಯೂರಬಾರದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಯಾವಾಗ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ. ನೀವು ಎಷ್ಟೇ ಒಳ್ಳೆಯವರಾಗಿ ನಂಬಿಸಲು ಪ್ರಯತ್ನ ಪಟ್ಟರೂ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ಉಳಿಯುವುದಿಲ್ಲ. ಇದು ಜಗತ್ತಿನ ನಿಯಮವಾಗಿದೆ. ಇದುವೇ ಸತ್ಯ. ಅಸತ್ಯದ ಬಗ್ಗೆ ಮನುಷ್ಯರಲ್ಲಿ ಅರಿವು ಮೂಡುವುದು. ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸುವುದಿಲ್ಲ. ನಿಮ್ಮ ನೋವನ್ನು ಯಾರೂ ಗುರುತಿಸುವುದಿಲ್ಲ. ನಿಮ್ಮ ಕಷ್ಟವನ್ನು, ದುಃಖಗಳನ್ನು ಯಾರೂ ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ. ಆದರೆ ಎಲ್ಲರೂ ನಿಮ್ಮ ತಪ್ಪುಗಳು ಗುರುತಿಸುವ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ಸಮಸ್ಯೆಗಳನ್ನು ಟೀಕಿಸುತ್ತಾರೆ. ನಮ್ಮ ಜನರ ಮನಸ್ಥಿತಿ ಹೇಗೆ ಅಂದರೆ, ಸುಟ್ಟು ಬೂದಿಯಾಗುತ್ತಿರುವ ಗುಡಿಸಲನ್ನು ಆರಿಸಿ ನೀರು ಹಾಕುವ ಬದಲು ಅದಕ್ಕೆ ಸ್ವಲ್ಪ ತುಪ್ಪ ಸುರಿಸಿ ಅದರಲ್ಲಿ ಚಳಿಯನ್ನು ಕಾಯಿಸುತ್ತಾ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾರೆ. ಈ ಜೀವನಕ್ಕೆ ಯಾವುದೇ ಕಾರಣಕ್ಕೂ ನೀವು ಭಯಪಡಬೇಡಿ. ನೀವು ಭಯಪಡೋದೇ ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಭಯಪಡಿ. ಈ ಓಟದಲ್ಲಿ ನಾವು ಪಡೆದುಕೊಳ್ಳುವುದು ಏನೂ ಇಲ್ಲ, ಕಳೆದುಕೊಳ್ಳುವುದು ಕೂಡ ಏನೂ ಇಲ್ಲ. ಹಾಗಂತ ಓಟ ನಿಲ್ಲಿಸುವಂತಿಲ್ಲ. ಆದರೆ ದಡವು ಸಮೀಪಿಸುತ್ತಿದೆ. ಉಳಿಯುವುದು ನೆನಪುಗಳು ಮಾತ್ರ. ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ನೆನಪುಗಳು ಕೆಲವಾದರೆ ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಭುಗಿಲೆದ್ದ ಸುನಾಮಿಗಳೇ ಹಲವು. ಜೀವನವನ್ನು ಸಮುದ್ರಕ್ಕೆ ಯಾಕೆ ಹೋಲಿಸುತ್ತಾರೆ ಗೊತ್ತಾ? ಮೈ ಡಿಯರ್ ಫ್ರೆಂಡ್ಸ್, ಸಮುದ್ರ ನೋಡುವುದಕ್ಕೆ ಎಷ್ಟೇ ಪ್ರಶಾಂತವಾಗಿರುತ್ತೆ. ಆದರೆ ಒಮ್ಮೆ ಸುನಾಮಿ ಬಂದರೆ ಮನುಷ್ಯರ ಜೀವನವನ್ನೇ ನುಂಗಿ ಹಾಕುತ್ತೆ. ಸಮುದ್ರದಿಂದ ನಾವು ಕಲಿಯುವುದು ಎಂತಹ ಪಾಠವನ್ನು ಗೊತ್ತಾ? ಇಲ್ಲಿ ಯಾವುದು ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಇಲ್ಲಿ ಯಾವುದು ಶಾಶ್ವತವಲ್ಲ. ನಿಮ್ಮನ್ನು ಯಾರು ನೋಯಿಸಲಿ, ಅವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ 2 ಕೆಲಸ ಮಾಡಿ ಸಾಕು. ನಿಮ್ಮನ್ನು ಯಾರು ನೋಯಿಸಲು ದುಃಖಿಸಲಿ, ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಮೊದಲನೆಯ ಮಾತು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು ಅವರನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕು ಬಿಡಬೇಕು. ಆದರೆ ಅವರು ಮಾಡಿದಂತಹ ಅವಮಾನ ಯಾವತ್ತಿಗೂ ಮರೆಯಬಾರದು. ನೀವು ಅವರಿಗಿಂತಲೂ ಹೆಚ್ಚು ಬೆಳೆದು ತೋರಿಸಬೇಕು. ಅಂತಹ ಛಲ ನಿಮ್ಮಲ್ಲಿರಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್. ಹಣ ಸಂಪಾದನೆ, ವ್ಯಕ್ತಿತ್ವ, ಸಂಸ್ಕಾರ ಮನುಷ್ಯನ ಜೀವನದಲ್ಲಿ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ. ಆದರೆ ಅದು ಬೆವರ ಹನಿಯಿಂದ ಬರಬೇಕೇ ಹೊರತು ಬೇರೆಯವರ ನೋವಿನಿಂದಲ್ಲ. ಮತ್ತೆ ಒಳ್ಳೆ ಸಂದೇಶದೊಂದಿಗೆ ಸಿಗೋಣ. ಯಾರೆಲ್ಲ ಇನ್ನು VMP ಮೋಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.